ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬಾನೇ ಜಾಸ್ತಿ ದಿನ ಆಯ್ತು ವಿಡಿಯೋನ ಮಾಡ್ಬಿಟ್ಟು. ಯಾಕೆಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಏನೋ ಒಂದು ಸುಮ್ಮನೆ ಏನೇನೋ ಹೇಳ್ಬಿಟ್ಟು ನಿಮಗೆ ಆಸೆಗಳನ್ನ ಹುಟ್ಟಿಸೋದು ಬೇಡ ಅಂತ ಅನ್ಕೊಂಡು ವಿಡಿಯೋ ಕೂಡ ಮಾಡಿರಲಿಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಬಿಸಿ ಆಗಿದ್ದೆ. ಸೊ ಮೊನ್ನೆ ತಾನೇ ಒಂದು ಹೊಸ ಅಪ್ಡೇಟ್ ಬಂತು, ಬಟ್ ತಿಳಿಸೋದಕ್ಕಾಗಲಿಲ್ಲ. ಸೊ ತುಂಬಾನೇ ಫಂಕ್ಷನ್ಸ್ ಗಳಿದ್ದು. ಸೊ ಅದನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ಬಿಟ್ಟು ಅಪ್ಡೇಟ್ ಗಳನ್ನ ಕೊಡೋದಕ್ಕಾಗಲಿಲ್ಲ. ಸೊ ಇದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ 29ನೇ ಕಂತಿನ ಹಣ ಕೂಡ ನಮಗೆ ಇನ್ನೂ ಕೂಡ ಬಂದಿಲ್ಲ. ಸೊ ನೀವೇನೋ ಹಣ ಬಂತು ಅಂತ ಹೇಳ್ಬಿಟ್ರಿ, ನಿಮ್ ಖಾತೆಗಳಿಗೆ ಬಂದಿದ್ದನ್ನು ಕೂಡ ನಾವು ಪ್ರೂಫ್ ಸಮೇತ ತೋರಿಸಿದ್ರಿ ಅಂತ ಕೆಲವೊಬ್ರು ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ಸೊ ಅಂತವ್ರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. ಆಲ್ರೆಡಿ ಇದು ಬಂದ್ಬಿಟ್ಟು ಮೊನ್ನೆನೇ ಬಂತು ಅಪ್ಡೇಟ್, ತಿಳಿಸೋದಕ್ಕಾಗಲಿಲ್ಲ, ಬಟ್ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 29ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಸೊ ನಮಗೆ ಏನೋ ಆಲ್ಮೋಸ್ಟ್ ಒಂದು 3ನೇ ತಾರೀಕು 4ನೇ ತಾರೀಕು ಹಣ ಜಮಾ ಆಗೋಗ್ಬಿಟ್ಟು, ಸೊ ಅದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದೆ. ಬಟ್ ಇನ್ನ ಕೆಲವೊಂದು ಫಲಾನುಭವಿಗಳು ಆಲ್ಮೋಸ್ಟ್ ಎಂತ ಅಂದ್ರೆ ಒಂದು 70 to 80% ಫಲಾನುಭವಿಗಳಿಗೆ ಇಲ್ಲಿ ಜಮಾ ಆಗಿದೆ ಅಂತ ಮಾಹಿತಿ ಬಂದಿರುವಂತದ್ದು. ಇನ್ನ ಉಳ್ಕೊಂಡಿರುವಂತಹ ಫಲಾನುಭವಿಗಳು ಏನಿದೆ ಅಂತ ಅಂದ್ರೆ ಇನ್ನ 2 or 3 ಡೇಸ್ ಒಳಗಡೆ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು. ಅಂತ ಅಂದ್ರೆ ಮೊನ್ನೆನೇ ತಿಳಿಸ್ಕೊಟ್ಟಿದ್ರು ಈ ಒಂದು ಮಾಹಿತಿಯನ್ನ. ಆಲ್ಮೋಸ್ಟ್ ಅಲ್ಲೇ ಇವತ್ತು ನಾಳೆ ಒಳಗಡೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದ್ದಂತದ್ದು. ಸೊ ನಿನ್ನೆ ಮೊನ್ನೆ ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ, ಸೊ ಯಾರೆಲ್ಲ ಹಣ ಇದುವರೆಗೂ ಕೂಡ ಪಡೆದುಕೊಂಡಿಲ್ಲ ಅವರೇನಾದ್ರೂ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 2 ಡೇಸ್ ತಗೊಳ್ತಾರೆ ಅಂತ ಅನ್ಸುತ್ತೆ. ಒಂದು ಅವ್ರು 2 ಡೇಸ್ ಅಂತ ಅಂದ್ರೆ ಅಲ್ಲಿಗೆ ಡಬಲ್ ಮಾಡ್ಕೊಳ್ಳಿ, ನೀವು 4 ಡೇಸ್ ಒಳಗಡೆ ಅವರು ಜಮಾ ಮಾಡ್ತಾರೆ ಅಂತ ಅಷ್ಟೇನೆ. ಸೊ ಇನ್ನೂ ಒಂದು 2 ಡೇಸ್ ತಗೊಂಡು ಆಲ್ಮೋಸ್ಟ್ ಸೊ ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಜಮಾ ಮಾಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಾಗಿದ್ರೆ ಇದು ಯಾವ ತಿಂಗಳ ಹಣ ಅಂತ ನೀವು ಕೇಳಬಹುದು. ಆಲ್ಮೋಸ್ಟ್ ಇವಾಗ ಬಿಡುಗಡೆ ಆಗಿರೋ ಹಣ ಬಂದ್ಬಿಟ್ಟು ಇನ್ನೂ ಕೂಡ 2 ತಿಂಗಳ ಹಣ ಬರಬೇಕು. ಫೆಬ್ರವರಿ ತಿಂಗಳ ಹಣ ಇಲ್ಲಿ ಜಮಾ ಆಗಿರುವಂತದ್ದು. ಮಾರ್ಚ್, ಏಪ್ರಿಲ್, ಸೊ ಈ ಒಂದು ಏಪ್ರಿಲ್ ಅನ್ನ ಹೊರತುಪಡಿಸಿದ್ರು ಕೂಡ ಇವಾಗ ಇಷ್ಟು ಹಣ ಬರಬೇಕಾಗಿರುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಇಯರ್ದು ಹೇಳಿದ್ರು ಅಲ್ವಾ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಮಾಡಿಲ್ಲ ಅಂತ. ಸೊ ಅದನ್ನು ಕೂಡ ಇನ್ನೂ ಜಮಾ ಮಾಡಿಲ್ಲ. ಸೊ ಯಾರು ಕೂಡ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಮೇಲಿಂದ ಮೇಲೆ ಇವಾಗ ಹಣವನ್ನ ಸ್ವಲ್ಪ ಜಮಾ ಮಾಡ್ಬಿಟ್ರಲ್ವಾ. ಸೊ ಹಾಗಾಗಿ ಲಾಸ್ಟ್ ಇಯರ್ದು ಕೂಡ ಜಮಾ ಮಾಡ್ಬಿಟ್ರೆ 4,000 ಅಂತ ನೀವು ಅನ್ಕೊಬಹುದು. ಖಂಡಿತವಾಗ್ಲೂ ಕೂಡ ಅದನ್ನ ಜಮಾ ಮಾಡಿಲ್ಲ. ಸೊ ಅದು ಇನ್ನೂ ಕೂಡ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಸೊ ಇವಾಗ ಫೆಬ್ರವರಿ ತಿಂಗಳ ಹಣ, ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ಇವಾಗ ಮಾರ್ಚ್ ರಿಲೀಸ್ ಮಾಡ್ಬೇಕು ಅವರು. ಸೊ ಹಾಗಾಗಿ ಹೇಳ್ತಾ ಇರುವಂತದ್ದು ಇವಾಗ 30ನೇ ಕಂತಿನ ಹಣ ಏನಿದೆ ಅಲ್ವಾ, ಸೊ ಈ ಒಂದು ಹಣವನ್ನ ಇದೇ ತಿಂಗಳ ಕೊನೆ ವಾರದಲ್ಲಿ ಅಥವಾ ಏನಾದ್ರೂ ಮೇ ತಿಂಗಳ ಮೊದಲನೇ ವಾರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಜಮಾ ಮಾಡ್ತೀವಿ ಅಂತ ಸಿಎಂ ಅವರೇನೆ ಇಲ್ಲಿ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿರುವಂತದ್ದು. ಸೊ ನೋಡಿರ್ತೀರಾ, ಕೆಲವೊಬ್ರು ಟೆಲಿಗ್ರಾಮ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಸೊ ಅವರಿಗೆ ಅಪ್ಡೇಟ್ ಗಳು ಬಂದ್ಬಿಟ್ಟಿರುತ್ತೆ. ಸೊ ಅದ್ರಲ್ಲಿ ನೋಡಿದ್ರೇನೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಸೊ ಆ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಮಂತ್ ಎಂಡಿಂಗ್ ಅಂತ ಅಂದ್ರೆ ಲಾಸ್ಟ್ ವಾರದಲ್ಲಿ ಮತ್ತೆ ಮುಂದಿನ ತಿಂಗಳು ಅಥವಾ ಮೇ ತಿಂಗಳು ಏನಿದೆ, ಸೊ ಮೇ ತಿಂಗಳ ಮೊದಲನೇ ವಾರದಲ್ಲಿ ಏನ್ ಮಾಡ್ತೀವಿ, 30ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಮೇಲಿನ ಮೇಲಕ್ಕೆ ಏನ್ ಕಾರಣಕ್ಕಾಗಿ ಇಲ್ಲಿ ಹಣವನ್ನು ಜಮಾ ಮಾಡ್ಬಿಟ್ರು, ಸೊ ಸಡನ್ ಆಗಿ ಪಟ ಅಂತ ಒಂದು ತಿಂಗಳಲ್ಲಿ 2 ಕಂತುಗಳ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ರು. ಸೊ ಏನಕ್ಕೆ ಅಂತ ಅಂದ್ರೆ ಇವಾಗ ಉಪಚುನಾವಣೆ ಅಂತ ನಡೀತು ಅಲ್ವಾ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಹಣ ಫಾಸ್ಟ್ ಆಗಿ ಜಮಾ ಆಗಿದ್ದಂಥದ್ದು. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ, ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತಾನು ಕೂಡ ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ಜಮಾ ಆಗಿದ್ದು ಏನಾದ್ರೂ ಆಗ್ಲಿ ಒಟ್ನಲ್ಲಿ ಟೋಟಲ್ ಆಗಿ ಹಣ ಅಂತೂ ಕೈಗೆ ಸೇರ್ತಲ್ವಾ. ಸೊ ಅದೇ ಖುಷಿ. ಸೊ ಇವಾಗ ಬಿಡುಗಡೆ ಆಗುವಂತಹ ಹಣವನ್ನು ಕೂಡ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ರೆ ಮಹಿಳೆಯರು ಕೂಡ ಖುಷಿ ಆಗುತ್ತೆ. ಸರ್ಕಾರಕ್ಕೆ ಯಾವುದೇ ರೀತಿಯಂತಹ ಒಂದು ತೊಂದರೆ ಆಗೋದಿಲ್ಲ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರ್ತೀರಾ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇನ್ನೂ ಕೂಡ ಕ್ಲಾರಿಟಿ ಕೊಡ್ತೀನಿ ನೋಡಿ. 30ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ ಇದ್ರ ಬಗ್ಗೆ ನಮಗೆ ಬಂದೇ ಇಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ಬಿಡ್ತೀರಾ. ಸೊ ಇಲ್ಲಿ ತಮ್ಮನೇಲಿ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ. 30ನೇ ಕಂತಿನ ಹಣ ಜಮಾ ಆಗಿಲ್ಲ. ಈ ತಿಂಗಳು ಕೊನೆಯಲ್ಲಿ ಜಮಾ ಆಗುತ್ತೆ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಜಮಾ ಆಗುವಂತದ್ದು. 29 ಮಾತ್ರ ರಿಲೀಸ್ ಆಗಿರೋದು. ಏನಾದರೂ ಬೇರೆ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಾನು ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.